ಇದೇನಪ್ಪ ಬೆಳಿಗ್ಗೆ ಬೆಳಿಗ್ಗೆನೆ ಮೋಡ ಹಾಕೊಂಡು ಚಳಿ ಆಗ್ತಾ ಇದೆಯಲ್ಲ. ಮುದ್ದಣ್ಣ, ಒಂದು ಬನ್ನು ಅರ್ಧ ಟೀ ಕೊಡು. ಕರಿಯಣ್ಣ, ನೀನು ಊಟ ಗೀಟ ಮಾಡೋದಿಲ್ವಾ? ಬರೀ ಟೀ ಕುಡಿತೀಯಾ, ಬಂದು ತಿಂತೀಯಾ? ಮುದ್ದಣ್ಣ, ನಮ್ಗೆ ಹಸಿವು ಆದಾಗಲ್ಲ ಎಲ್ಲ ಅನ್ನ ಸಿಗುತ್ತೆ, ಅದಕ್ಕೆ ಬಂದು ತಿನ್ನೋದು. ಇದೇನಪ್ಪ ಮಗು ಹೇಳ್ತಾ ಇದೆಯಲ್ಲ, ತಗೊಂಡಿಲ್ಲಪ್ಪ. ಅಯ್ಯೋ, ಈ ಪಾಪಿ ಲೋಕಕ್ಕೆ ಇನ್ನೊಂದು ಹಸು ಕೂಸು. ಕೆಳಗಿಳಿ ಪುಟ್ಟ, ಇಳಿ ನನ್ನ ಚಿನ್ನ. 1 2 3 4 ಅಲ್ಲ ಬಂತಿನ ನಾನು ಪುಟ್ಟ ಕಂದ. ಹಂಗೆ ಏನೋ ಪುಟ್ಟ? ನಮ್ ಫೋಟೋ ಪೇಪರ್ ಅಲ್ಲಿ ಬಂದೈತೆ ತಾತ, ನೋಡು ನೋಡು. ಹೌದಾ? ಅಲ್ವಾ? ನಾವು ನಮ್ಮ ಫ್ಯಾಮಿಲಿ ಜೊತೆ ಊಟಿ ಧರ್ಮಸ್ಥಳಕ್ಕೆ ಹೋಯ್ತಿದೀವಿ. ಎಷ್ಟು ಖುಷಿ ಇರುತ್ತೆ ಗೊತ್ತಾ? ಬಾರೋ ಕಂದ. ಯಾಕೋ ಕಂದ ಒಂಥರ ಇದೀಯಾ? ತಾತ, ಪೀಮಿಲಿ ಅಂದ್ರೆ ಏನ್ ತಾತ? ಪೀಂಬ್ಲಿನ ಹಂಗಂದ್ರೆ? ಅಲ್ಲಿ ಸ್ಕೂಲ್ ಹುಡುಗರು ನಾವು ಊಟಿಗೆ ಹೋಗ್ತೀರಿ, ಧರ್ಮಸ್ಥಳಕ್ಕೆ ಹೋಗ್ತೀರಿ ಅಂದ್ರು ಪೀಮಿಲಿ ಅಂದ್ರೆ ಖುಷಿ ಇರುತ್ತಂತೆ. ಹೌದಾ? ಓ ಅದಾ, ಪೀಮ್ಲಿ ಅಲ್ಲ, ಪಾಮ್ಲಿ. ಅಂದ್ರೆ ಅಂದ್ರೆ ಒಂದು ಕುಟುಂಬ, ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿ, ಕರುಣೆಯಿಂದ ನೋಡ್ಕೊಳ್ಳೋ ತಂದೆ, ರಾಮನಂತ ಅಣ್ಣ, ಸೀತೆ ಅಂತ ಅತ್ತಿಗೆ, ಮುದ್ದಾದ ತಂಗಿ, ತಿನ್ನಾಕ ಏನೇ ತಂದ್ರು ಅದನ್ನು ಎಲ್ರಿಗೂ ಹಂಚಿ ತಿನ್ನೋ ತಮ್ಮ, ಇವ್ರನ್ನೆಲ್ಲ ಮುತ್ತೂರ್ಜಿಂದ ನೋಡ್ಕೊಳ್ಳೋ ಅಜ್ಜ ಅಜ್ಜಿ, ಇವರೆಲ್ಲ ಭೇದ ಭಾವ ಇಲ್ಲದೆ ಒಂದೇ ಮನೇಲಿ ಖುಷಿ ಖುಷಿಯಾಗಿ ಜೀವನ ಮಾಡೋದೇ ಕುಟುಂಬ ಅಂದ್ರೆ ಫ್ಯಾಮಿಲಿ. ಓ ಮಲಗ್ಬಿಟ್ಟು ಯಾಕಂದ? ಫ್ಯಾಮಿಲಿ ಅಂದ್ರೆ ಸಂತೋಷ ಒಂದೇ ಅಲ್ಲ ಮಗ, ದ್ವೇಷ, ಸ್ವಾರ್ಥ, ಅಸೂಯೆ, ತಿರಸ್ಕಾರ, ಅವಮಾನ, ಅಪಮಾನ ಇದೆಲ್ಲ ಸೇರ್ಕೊಂಡಿರುತ್ತೆ. ನಮ್ಮ ಜೊತೆಲಿ ಹುಟ್ಟಿದವ್ರೆ ಬೆಳೀತಾ ಬೆಳೀತಾ ಶತ್ರುಗಳಾಗ್ಬಿಡ್ತಾರೆ. ಈ ವಯಸ್ಸಲ್ಲಿ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಮಗ. ಆ ತೊಂದರೆ ಎಲ್ಲ ನಿನಗಿಲ್ಲ ಬಿಡ ಮಗ. ತಾತ 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 ಎದ್ದೇಳು ತಾತ, ಟೀ ಮತ್ತೆ ಬಂತಂದಿದ್ದೀನಿ, ಎದ್ದೇಳು ತಾತ. ಫ್ಯಾಮಿಲಿ ಬಗ್ಗೆ ಅರ್ಧ ಹೇಳ್ಬಿಟ್ಟು ಉಳ್ದಿದ್ದನ್ನು ಹೇಳು ತಾತ. ಟೀ ಬಂತಂದಿದ್ದೀನಿ, ಎದ್ದೇಳು ತಾತ. ತಾತ ತಾತ ತಾತ, ನೋಡೋಣ ನಮ್ ತಾತ ಎದ್ದೇಳ್ಸೋಣ. ಬನ್ರಿ ನೋಡೋಣ. ಪುಟ್ಟ, ನಿಮ್ ತಾತ ಸತ್ತೋಗೋರ್ ಕಣೋ. ಜಡೇಶ್ವರ, ಏನ್ ಬೇಕಪ್ಪ ನಿನ್ಗೆ? ಅರ್ಥ ಆಗ್ಲಿಲ್ಲ. 2 1 ಗೊತ್ತಾಯ್ತು ಬಿಡು. ಇಡ್ಲಿ ವಡೆಗೆ ಎಷ್ಟೊಂದು ಬಿಡಪ್ಪ, ನಾನೇನೋ ಅನ್ಕೋಬಿಟ್ಟಿದ್ದೆ.
ಅವನೇ ಬಾಬು ಬಂದ್ಬಿಟ್ಟ. ನಾವಿಬ್ರು ಒಂದೇ ಅಪ್ಪ ಗುಡ್ತಾ ಇರೋ ಬೇವರ್ಸಿಗಳಿಲ್ದ ಇರ್ಬೋದು, ಆದ್ರೆ ಒಂದೇ ತಿಪ್ಪಲ್ ಬೆಳೆದಿರೋ ಪುಟ್ಕೋಸಿ ದೋಸ್ತ್ಗಳು ನನ್ ಮರಿಬೇಡ ನೀನು. ಪೇಪರೇ ಸಿಗ್ಲಿ, ಖಾಲಿ ಬಾಟ್ಲೆ ಸಿಗ್ಲಿ, ಪಾಪನ್ ಪಪ್ಪೆ ಸಿಗ್ಲಿ, ಎಲ್ಲನೂ ಸಮವಾಗಿ ಹಂಚ್ಕೊಂಡ್ ಬಂದಿರೋರು. ಅದನ್ನೆಲ್ಲ ಮರ್ತ್ಬಿಟ್ಟು ಇವತ್ತು ನಾನು ಒಬ್ಬನ್ನೇ ಬಿಟ್ಟು ನೀನು ಬಂದ್ ಇಡ್ಲಿ ಮೆತ್ತಾ ಇದೆಯಲ್ಲ, ಇದೇನಾ ಕುಚ್ಕು ಕೂಡ ಮರುವಾದೆ ನೀನು? ಹೊಟ್ಟೆ ಅಷ್ಟು ಜಾಕ್ಟೆ ಬಾಸ್ತಾ ಐತೆ, ಪುಟ್ಕೋಸಿ ಫ್ರೆಂಡು ಲಂಗೋಟಿ ಫ್ರೆಂಡ್ ಅಂತ ನೀನು ತಿನ್ಲಾ? ಆಯ್ತು ಬಿಡು. ಏನೇ ಅಲ್ಲೇಕ ಮುಟ್ತಾ ಇದ್ಯಾ? ನಮ್ಮಂತವ್ರಿಗೆ 2 ಇಡ್ಲಿಗೆ ಹೊಟ್ಟೆ ತುಂಬೋಯ್ತು. ಕಾಸಿದ್ರೆ ಇನ್ನೊಂದು 10 ಇಡ್ಲಿ ತಿಂದಿರ್ತಾ ಇದ್ದೆ. ಇದನ್ನ ಯಾಕೆ ಹಿಂಗ ಬುಕ್ತಾವನಿ ನಮಕ್ಕರಾಮ್ ನನ್ ಮಗ? ಉಪ್ಪಿಟ್ಟಿಗೆ ಇಷ್ಟೊಂದು ಉಪ್ಪು ಹಾಕಿರೋರು. ಏಯ್ ಅವ್ನ ಮುಂದೆ ಉಪ್ಪು ತೆಗ್ದು ನೋಡ್ಕ, ಉಪ್ಪನೇ ಉಪ್ಪಿಟ್ಟು ಅಂದ್ರೆ ನೆಕ್ತಾ ಬಿದ್ದವನೆ. ಉಪ್ಪು ತಿಂದು ನೀರ್ ಕುಡಿಲೇಬೇಕು. ಅಯ್ಯೋ ಪೊಲೀಸ್ ಅವ್ರು ನನ್ನ ನೋಡಿ ನೀರ್ ಕುಡಿಬೇಕು. ಓಕೆ ನಡಿ. ನೀರ್ ಹಾಕೋ ಚಲ್ದೆ ನೀವು ಕಿರ್ಚ್ಕೊಂಡಿದ್ದಕ್ಕೆ ಎದ್ರುಕೊಂಡೆ. ಲೇ ಗೋರಿ ಪಾಳದಲ್ಲಿ ನಿನ್ನೆ ಕಸ ಎತ್ತದವ್ರು ಯಾರೋ? ಯಾಕೆ ಸಾರ್ ಏನಾರು ಉದುರಿಸ್ಕೊಂಡ್ರ? ಸರ್ ಹಂಗ್ ಕಿರ್ಚಿದ್ರೆ ನಾನು ಎದ್ರುಕೋತೀನಿ ಸರ್. ಚಿಲ್ಡ್ರ ಅಯ್ಯಕ್ ನಮ್ಮನ್ನೇ ನಿಮ್ ತರ ಚಿಲ್ಡ್ರ ಅನ್ಕೊಂಡೇನೋ. ನಮ್ ಸಾಹೇಬ್ರ ಮನೆ ಕೆಲ್ಸದೋಳು ಗನ್ನನ್ನ ಕಸ ಅನ್ಕೊಂಡು ತಿಪ್ಪಾಗಿ ಬಿಸಾಕ್ಬಿಟ್ಟಿದ್ದಾಳೆ. ಸಾಹೇಬ್ರು ಕೆಲಸದವಳ ಕೈಗೆ ಹೆಂಗ್ ಸಿಕ್ತು? ಈ ಜಾಗಕ್ಕೆ ಚಲ್ತಾನಲ್ಲೋ. ಅದ್ ಹೆಂಗ್ ಬೇಕಾದ್ರೂ ಸಿಗ್ಲಿ, ನಿನ್ನ ಹತ್ರ ಗನ್ ಇದ್ರೆ ಕೊಟ್ಬಿಡಯ್ಯ. ಅಣ್ಣ ಪೇಪರ್ ಹಾಕಿದ್ದು ಪಾಪಣ್ಣ ಅಂಗಡಿಗೆ, ಕವರ್ ಹಾಕಿದ್ದು ಕರಿಯಣ್ಣ ಅಂಗಡಿಗೆ, ಪ್ಲಾಸ್ಟಿಕ್ ಹಾಕಿದ್ ಪೆರ್ಮಾಳ್ ಅಂಗಡಿಗೆ, ಕಬ್ಬಣ ಹಾಕಿದ್ ಕರೀಂ ಸಾವಿಗೆ. ನಾವೇನಿದ್ರು ಅವತ್ತೇ ದುಡಿಬೇಕು, ಅವತ್ತೇ ತಿನ್ಬೇಕು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಕಬ್ಬಣ ಏನಿದ್ರು ಕರೀಂ ಸಾವಿ ಗುಜರಿಗೆ ಹಾಕಿರಿ. ತಿರ್ಗಾ ಯಾಕೋ ಚಲ್ದೆ? ತಿರ್ಗಾ ಎದುರಿಸಿದ್ರಲ್ಲ ಅದಕ್ಕೆ. ಗುಜ್ರಿಗೆ ಹಾಕಕ್ ಅದನ್ನೇನ್ ತುಕ್ಕಿಡ್ದಿರೋ ಕಬ್ಬಣ ಅನ್ಕೊಂಡೇನೋ. ಗೌರ್ಮೆಂಟ್ ಅನ್ಕೊಣೋ. ಎಲ್ಲಿಟ್ಟಿದ್ಯೋ ಗನ್ನು? ಎಲ್ಲೋದ್ರು ಇವ್ರು? ಇದ್ಯಾವ್ದು ಕೆಟ್ಟ ನಗು? ನೀವು ಟೊಯ್ಯ. ನಂಗೂ ಗೊತ್ತಾಗ. ಈಗೇನ್ ಗನ್ ತೋರಿಸ್ತಿರೋ ಇಲ್ವೋ? ನಡಿ ತೋರ್ಸಣ. ಬೇಡ ಗನ್ನಿಕವ್ರೆ ನಂಗೋ ಇಟ್ರು ನಡಿಯಪ್ಪ. ನಡೀರಿ ತೋರಿಸ್ತೀನಿ. ನಡಿ. ಹುಷಾರ ನೋಡ್ಕೋಬೇಕಣ. ಸಾ ನೀವೆಲ್ಗೆ? ಒಳಗೆ. ನೀವಿಲ್ಲೇ ಇರಿ. ಗುಜರಿ ಅಂಗಡಿಯವ್ರಿಗೆ ಕಾಕಿ ನೋಡಿದ್ರೆ ಭಯ. ಅಲ್ಲಿರೋದೆಲ್ಲ ಎತ್ತಿಡ್ರಲ್ಲ. ಎತ್ತಿಡ್ರ. ಏನ್ ವಾಸನೆ ನೋಡ್ತಾ ಇದ್ಯಾ? ಬೇಜಾನ್ ಕಳ್ಮಾಲ್ ಬಂದ್ಬಿಟ್ಟಿದೆ. ಯಾವ್ದು ಕಳ್ಮಾಲು? ಎಲ್ಲಿದೆ? ಎಲ್ಲಿದೆ? ಹೋಗ್ ನುಗ್ರಿ, ನಿಗಿರ್ ಬ್ಯಾಡ್ರಿ. ಅಲ್ಲಿ ನೋಡ್ರಿ ಬಾಬು, ಇಲ್ಲಿ ತಾಮ್ರತ್ ಅಂತ ಎಷ್ಟೊಂದೈತೆ. ಟೆಲಿಫೋನ್ ಡಿಪಾರ್ಟ್ಮೆಂಟ್ ಇಲ್ಲ ಐತೆ. ಸರ್ ಇಲ್ಲಿ ಬಿಡಿ ಸರ್. ಎತ್ತಾಕಳ ಗನ್ ಸಿಕ್ತೇನ್ರೋ? ಏನೋದು ಏನೋದು? ನೀನೇನೋ ಗಲೀಜೆಲ್ಲ ಹೊತ್ಕೊಂಡ್ ಬಂದಿದ್ಯಾ? ಚಿನ್ನ ಬೆಳ್ಳಿ ಸಿಗ್ಲಿಲ್ಲ, ತಾಮ್ರ ಸಿಕ್ತು, ಅದಕ್ಕೆ ಎತ್ಕೊಂಡ್ ಬಂದ್ವಿ. ಪಕ್ಕದ ಗುಜರಿಗೆ ಪೊಲೀಸ್ ಜೀಪಲ್ಲಿ ಶಿಫ್ಟ್ ಮಾಡು ಅಂದ್ರು. ಸೇತ ಕೊಟ್ಬಿಡ್ತೀನಿ ನನ್ನ ಮಕ್ಳ. ಹೋಗಿ ವಾಪಸ್ ಕೊಟ್ಟು ಬಂದ್ರು. ನಿಮ್ಗೆ ಗನ್ ಬೇಕಾ ಬೇಡವಾ? ಅವರು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತೀವರಲ್ಲೋ. ಬಿಡ್ತಿರಲ್ಲ ಸರ್. ಬರ ಕಾಸಲ್ಲಿ 2 ದಿನ ಫುಲ್ ಎಂಜಾಯ್ ಅಲ್ವಾ ಬಾಬು? ರಾತ್ರಿ ಬಂದು ಇದ್ದು ತಗೊಂಡೋಗಣ. ಇದಕ್ ಒಳಗಡೆ ಜಾಗ ಇಲ್ಲ ಸರ್. ನೀವ್ ಮೇಲ್ ಹತ್ತಿ ಸಾ, ಮುಂದೆ ಜಾಗ ಇಲ್ಲ ಹತ್ತಿ ಸಾ. ನಿಮ್ ಗನ್ ಬೇಕಾ ಬೇಡವಾ? ಹತ್ತಿ ಸಾ, ಹಿಡ್ಕೊಳ್ಳಿ ಸಾ. ಇದು ಹಿಡ್ಕೊಳ್ಳಿ ಸಾ. ಅದನ್ನೆಲ್ಲಿ? ಒಂದ್ ನಿಮಿಷ. ಇದೇನೋ ಲಿಕ್ವಿಡ್ ಜಾಗಕ್ಕೆ ಗ್ಯಾಸ್ ಸರ್ ನೀವು ಟೋಪಿ ತೆಗಿ ಸಾ. ತೆಗಿತೀನಿ. ಈಗ ಇದೇನೋ ಒಲಿಂಪಿಕ್ ಮೆಡಲ್ ಹಾಕ್ದಂಗ್ ಹಾಕ್ಬಿಟ್ಟ. ಇದು ನೀವ್ ಹಿಡ್ಕೊಳ್ಳಿ ಸಾ. ರೈಟ್ ರೈಟ್ ರೈಟ್. ಕರೀಂ ಸಾಬಿ ಗುಜರಿಗೆ ರೈ. ಏನಾಗಲಿ ಮುಂದೆ ಸಾಗು ನೀ. ಪೊಲೀಸ್ ಟ್ರೈನಿಂಗ್ ಅಲ್ಲೂ ಇಷ್ಟೊಂದು ಕಷ್ಟ ಕೊಟ್ಟಿರ್ಲಿಲ್ವಲ್ಲೋ. ನೋವು ಬಂದ್ಬಿಡ್ತು ಕಣೋ. ಯಾವ ಡ್ರೈವಿಂಗ್ ಲೈಸೆನ್ಸ್ ಫೋಟೋನು? ಜೈ ಅಲ್ಲಿರೋರು ಯಾರು ನೋಡ್ದ? ಟೋಪಿ ಹಾಕಿರೋನು ಪೊಲೀಸು, ಪಕ್ಕದಲ್ಲಿರೋನು ವಾಚ್ಮ್ಯಾನು. ಕಳ್ಮಾಲ್ನ ಹಿಡಿಯಕ್ಕೆ ಅಂತ ಪೊಲೀಸ್ನ ನೇಮಿಸೋರೆ. ನೀನ್ ಕರೆಕ್ಟ್ ಆಗಿ ತೂಕ ಹಾಕ್ಲಿಲ್ಲ ಡಮ್ ಅನ್ನಿಸ್ತಾರೆ. ನೀನ್ ಬಾಡಿಗೆ ಮನೆ ಮುಂದೆ ಶಂಕ ಓದ್ತಾರೆ. ಸಾರ್ ಎಲ್ಲ ಎತ್ತಾಕೊಂಬನ್ನಿ ಸರ್. ನಾವು ತಂದ್ಕೊಡ್ಬೇಕಾ? ನಾನ್ ಮಗನೇ ಹೊಡೆದ ಅಂದ್ರೆ ಮೂಳೆಲ್ಲ ಮುರಿದೋಗ್ಬೇಕು. ಬಂದ್ ತಗೊಂಡೋಗೋ. ಬೇಕಾ ಬೇಡವಾ?
ಸುಸ್ತಾಯ್ತಲ್ಲ ಸರ್ ತಗೊಳ್ಳಿ. ದುಡ್ಡು ಆ ಕಡೆ ಅಲ್ಲ, ಈ ಕಡೆ. ಗನ್ ಕೊಡ್ಲಿಲ್ಲ ಅಂದ್ರೆ ಆಗ್ತೀರಾ ತುಕಡ ಏಯ್ ಸಾಕ್ ಗನ್ ಕೊಡ ದುಡ್ಡು ಕೊಡ್ತಾರೆ ಸಾ 20 ರೂಪಾಯಿ ಕೊಡಿ ಸಾ 20 ರೂಪಾಯಿನ ಆ ಗನ್ ಬೆಲೆ ಗೊತ್ತೇನಾ ನಿನಗೆ? ಸಾ ಇಲ್ಲಿ ಬಂದೂಕ್ ತಂದ್ರು ಅಷ್ಟೇ, ಬಂದ ವ್ಯಕ್ತಿ ಬಂದ್ರು ಅಷ್ಟೇ, ತೂಕ ಮಾಡೇ ಇವ್ರ ಕಾಸು ಕೊಡೋದು. ನಿಮ್ ಬಂದೂಕ 2 kg ಕಬ್ಣ 20 ರೂಪಾಯಿ ಕೊಡ್ತಾರೆ. ನೀನು ಅವ್ರ ಹತ್ರ ಕಾಸು ಇಸ್ಕೋ, ನೀವು ಅವ್ರ ಹತ್ರ ಗನ್ ಇಸ್ಕೊಳ್ಳಿ. ನಾವು ಇಲ್ಲದ ಇವನು 3 ರೂಪಾಯಿ ಬಿಡಿಸ್ಬಿಟ್ಟಾರೆ. ನಮ್ಮನೆ ಬಾರ. ಈ ನನ್ ಮಕ್ಳು ಅದೇನ್ ಮಾಯ ಮಂತ್ರ ಕಲ್ತ್ಕೊಂಡ್ ಬಂದವ್ರು, ಪ್ರತ್ಯಕ್ಷ ಆಗ್ತಾರೆ ಮಾಯ ಆಗ್ತಾರೆ. ಲೇ ಅವಲೇ ನಾವು ಮುಟ್ಟು ಏನ್ಬಿಟ್ಟು ಮಾಯ ಆಗ್ಲಿಲ್ವೇನಾ? ಮಾಡ ಇನ್ನೊಂದ್ಸರ್ತಿ ಮಾಡ. ಮುಚ್ಕೊಂಬ. ಗಣೇಶ, ಇವತ್ತು ಚೆನ್ನಾಗಿ ವ್ಯಾಪಾರ ಆಗೋಂಗ್ ಮಾಡಪ್ಪ. ಅಣ್ಣೋ ನಮಸ್ಕಾರ ಕಣ್ಣಣ್ಣ. ಬೆಳಿಗ್ಗೆ ಬೆಳಿಗ್ಗೆನೆ ಇನ್ನೇನು ಮುಸ್ರಿ ತೋರಿಸ್ದ? ಏಯ್ ಬಿಟ್ಟಿ ನಮಸ್ಕಾರ ಹೊಡೆಯೋದು, ಬಿಟ್ಟಿ ಟೀ ಕುಡಿಯೋದು. ಬಿಟ್ಟಿ ಯಾವ ನನ್ ಮಗ ಕೇಳಿದಣ್ಣ, ಎಲ್ಲ ಒಟ್ಟಿಗೆ ಸೇರಿಸಿ ಕೊಟ್ಬಿಡ್ತೀನಿ. ಓಹೋ, ಏನ್ ಸತ್ಯರ್ಜನ್ ತುಂಡು ಎಲ್ಲ ಸೇರಿಸಿ ಒಟ್ಟಿಗೆ ಕೊಟ್ಬಿಡ್ತಾನಂತೆ. ಏಯ್ ಜಾಗ ಖಾಲಿ ಮಾಡೋ, ನನ್ಗೆ ಸಿಟ್ ಬರ್ಸ್ಬೇಡ ಕಣೋ. ನನ್ ಸಿಟ್ ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ? ನೀನೇ ಮಾಡಿಕಿರೋ ಮೆಣಸಿನ್ಕಾಯಿ ಬಜ್ಜಿ ತಿನ್ಬಿಟ್ಟು ಹೊಟ್ಟೆ ಕೆಡಿಸ್ಕೊತ್ಯಾ. ಅಯ್ಯೋ ನಿನ್ನ ಏನಂದೆ? ಏನೋ ನೀನ್ ಹೋಟ್ಲು ಟೀ ಕುಡಿಲ್ಲ ಅಂದ್ರೆ ಬರೋಕಿಲ್ಲ ಕೊಡೋಣ. ನಿನ್ ಮಗ ಮುಚ್ಚ, ನಿನಗ್ ಸಲೀಸಾಗೋಕೆ ನನ್ನ ಹೋಟ್ಲ್ ಟೀನೇ ಬೇಕೇನೋ ನಿಂಗೆ? ನೀನ್ ಹೋಟ್ಲು ಟೀ ಕುಡಿದ್ರೇನೆ ಅದ್ ಬರೋದು, ಅದು ಸಾಲಾನೇ ಕುಡಿಬೇಕು. ಹೋಗ ಆ ಕಡೆ. ಆಯ್ತು, ನಿನ್ ಬೋಣಿ ಆದ್ಮೇಲೆ ಕೊಡಪ್ಪ. ಏನದು ಶಬ್ದ? ಇಲ್ಲೇ ಹೋಗ್ಬಿಟ್ಟನು. ಎಥೋ ಪ್ಲಾಸ್ಟಿಕ್ ಬಾಟ್ಲ್ ಮೇಲೆ ಕುತ್ಕೊಂಡೆ, ಅದಕ್ಕೆ ನಿನ್ನ ನಾನ್ ಹೋಗ್ಬೇಕು ಅಂತಂದ್ರೆ 10-15 ಎಕರೆಯಲ್ಲಿ ಒಬ್ನೇ ಕುತ್ಕೊಂಡು ಹೋಯ್ತೀನಿ ರಾಜನ್ ತರ. ಯಾರು ಲಬಕ್ ದಾಸ್ ಇವನು 15 ಎಕರೆಲ್ಲಿ ಒಬ್ನೇ ಹೋಗ್ಬೇಕಂತೆ. ಬಂದ್ರು ನೀನ್ ಯಾಕೆ ಕಿಸ್ಕೊತೀಯ? ಒಂದ್ ಟೀ ಕೊಡೋಣ. ಕೊಡಪ್ಪ. ಫಸ್ಟ್ ನೀನ್ ಹಾಕೋಣ, ಕುಡಿ. ಅಣ್ಣ ಬೋಣಿ ಆಯ್ತಲ್ಲ, ಇವಾಗ ಕೊಡೋಣ. ಯಾರ್ ಬಿಟ್ರು ನೀನ್ ಮಾತ್ರ ನನ್ ಬೆನ್ಬಿಡ್ಬೇಡ, ಬೆನ್ಬಿಡದ ಭೂತ ನೀನು. ಚೆನ್ನಾಗೈತೆ. ಸರ್ಕಾರದವ್ರು ಎಲ್ಲ ಕಡೆ ಟಾಯ್ಲೆಟ್ ಕಟ್ಸವ್ರೆ. ಕಾಸು ಕೊಡಬೇಕು, ವಾಸನೆ ಕುಡ್ಕೊಂಡು ಟಾಯ್ಲೆಟ್ಗೆ ಹೋಗ್ಬೇಕು. ಆದ್ರೆ ಇಲ್ಲಿ ಬೈಲಲ್ಲಿ ಕಾಸು ಕೊಡಂಗಿಲ್ಲ, ವಾಸನೆನೂ ಕುಡಿಯಂಗಿಲ್ಲ. ಮೊನ್ನೆ ಆ ಕಸದ ರಾಶಿಲಿ ಒಂದ್ ಮೂಟೆಲ್ ಎಣ ಇತ್ತಂತ. ಮೊನ್ನೆ ಯಾವ್ದೋ ಒಂದು ಬಾಕ್ಸು ಬಸ್ಸಲ್ಲಿ ಸಿಕ್ತು, ತೆಗೆದ್ ನೋಡ್ತೀನಿ ಬಾಂಬು. ಅಯ್ಯೋ ನಮ್ಗೆ ಯಾಕೆ ಬೇಡ, ನಡಿಯಪ್ಪ. ಕರೀತಾನೆ ಐತಲ್ಲ. ನನ್ನ ದರಿದ್ರ ಎಲ್ಲ ಹೋಗೋವರೆಗೂ ಈ ಉದ್ದ ಕೂದಲು ದಾಡಿನ ಕಟ್ ಮಾಡಿಸ್ಬಾರ್ದು ಅಂತಿದ್ದೆ. ಈ ಮೂಟೆ ಮೇಲೆ ಬೇರೆ ಓಂ ಅಂತ ಬರ್ದೈತೆ ಬೇರೆ. ನನ್ನ ಮೇಲೆ ಆಸೆ ಬಂದ್ಬಿಟ್ಟು ದುಡ್ಡು ಕೊಟ್ರೆ ಇವತ್ತೇ ಈ ಕೂದಲು ದಾಡಿ ತೆಗೆದ್ಬಿಡ್ತೀನಿ. ಗೋವಿಂದ ಗೋವಿಂದ. ತಿರ್ಗಾ ಪುಕ್ಸಟ್ಟೆಟ್ಟಿಗೆ ಒಕ್ಕರ್ಸ್ಕೊಂಡೇನಪ್ಪ. ಬಿಟ್ಟಿ ಯಾವ ನನ್ನ ಮಗ ಕೇಳಕ್ ಬಂದಿದ್ದು, ನಿನ್ ಸಾಲ ಕೊಟ್ಟೋಗಕ್ ಬಂದೆ. ಎಲ್ಲಿ? ಅಯ್ಯೋ 1000 ರೂಪಾಯಿ ಎಲ್ಲೋ ಸಿಕ್ತು ನಿನ್ಗೆ ಇದು? ಸಿಕ್ಬಿಡ್ತೋಯ್ತಾ? ಮತ್ತೆ ನಾನ್ ದುಡ್ದಿದ್ದು ತಗೋ. ಒರಿಜಿನಲ್ ಡೂಪ್ಲಿಕೇಟ್ ಇದು? ಅದನ್ನ ತಿಳ್ಕೊಳಕ್ಕೆ ನಿನ್ನ ಹತ್ರ ತಗೊಂಬಂದಿರೋದು. ಏನಂದ್ರೆ? ಅಣ್ಣ ಡೂಪ್ಲಿಕೇಟ್ ಆಗೋಯ್ತದ, ನೋಡೋಣ. ನೋಡ್ತೀನಿ ರಯ್ಯ. ಒರಿಜಿನಲ್ ಕಣೋ ಇದು. ನನಗೂ ಗೊತ್ತಣ್ಣ ಅದು ಒರಿಜಿನಲ್ ಅಂತ. ಚಿಲ್ಲರೆ ಇಲ್ಲಪ್ಪ ನನ್ನ ಹತ್ರ. ಚಿಲ್ಲರೆ ಇಲ್ಲ ಅಂದ್ರೆ ನೀನೇ ಮಾಡಿಕೋ. 1000 ರೂಪಾಯಿ ನಾನೇ ಇಟ್ಕೊಳ್ಳೋದ? ಪರವಾಗಿಲ್ಲ ನನ್ನ ಮಗನೇ ನೀನು. ಮಾಡಿಕ. ಯಾರಪ್ಪ ನೀನು? ಏನ್ ಈ ಕಡೆ ಹೋಗ್ತಾ ಇದ್ಯಾ? ಬಟ್ಟೆ ತಗೋಬೇಕಣ್ಣ. ಬಟ್ಟೆ ತಗೊಳ್ಳೋ ಮುಖ ನೋಡು, ಇಲ್ಲೆಲ್ಲ ಕಾಸ್ಟ್ಲಿ. ಹಂಗೆ ಮುಂದಕ್ಕೆ ಹೋಗು, ಅಲ್ಲಿ ಫುಟ್ಪಾತ್ ಅಲ್ಲಿ ಮಾಡ್ತಾ ಇರ್ತಾರೆ. ನಾನು ಇಲ್ಲಿ ಬಟ್ಟೆ ಕಾಸ್ಟ್ಲಿ. ನೋಡು ದುಡ್ಡು ಐತೆ ತಗೋ.
ಇದೇನಿಯ 100 ರೂಪಾಯಿ ಕೋಟ ನುಡಿದಂಗೈತೆ ತಗೊಂಡೋಗಯ್ಯ. ಕ್ವಾರ್ಟರ್ ನೋಟಲ್ಲ ಒರಿಜಿನಲ್ ತಗೊಳ್ರಿ. ಪೊಲೀಸರು ಹಿಡ್ಕೊಂಡು ಹೋಗ್ಬಿಡ್ತಾರೆ, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಹೋಗಯ್ಯ. ಹಿಡಿತಾರೆ. ತಗೋ ನಾನ್ ಕೊಟ್ಟಿದ್ ನಿಮ್ಗೆ ಇಕ್ಕೊಳಕ್ ತಗ ಇಕ್ಕ. ನನಗ 100 ರೂಪಾಯ? ನಮಸ್ಕಾರ ಸರ್. ಏನು ಇದೇನು ಬಾಡಿನ ಇಲ್ಲ ಸುಂಟ್ರು ಗಾಳಿನ? ಇನ್ನೊಂದ್ ಚೂರು ಜೋರಾಗಿ ಓದಿದ್ರೆ ಹೊಗೆ ಹಾಕಬಿಡ್ತಿದ್ದೆ. ಯಾರು ಊದ್ಕೊಂಬಿಟ್ಟು ಏನನ್ನ ತೋರ್ಸ್ಬಿಟ್ಟು ಹಿಂಗ್ ಕರೀತಾನೆ. ಯಾವ್ದೋ ಒಮ್ಮೆ ಹೆಸರು ಕೇಸ್ ಇದ್ದಂಗೈತೆ. ನಿಮ್ಗೆಲ್ಲ ಅವ್ರಿಗೆ ನಾನು ಅಂತವನಲ್ಲ ಅಪ್ಪ. ಮೊದ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಇವತ್ತು ಬಿಟ್ ಪ್ಯಾಕೆಟ್ ಮಾಡ್ಕೊಂಡು ನಮ್ಮ ಮೈಸೂರ್ ಜೊತೆ ಆರಾಮಾಗಿ ಲೈಫ್ ಸೆಟ್ಲ್ ಆಗೋಣ ಅಂದ್ರೆ ಅವ್ನ್ ಯಾವನೋ ಬಂದು ಸಮಾರಾಧನೆ ಮಧ್ಯೆ ಗಂಟೆ ಹೇಳಾಡ್ಸ್ಬಿಟ್ಟ. ಇವ್ನು ಯಾವ ನೀನು ಒಳ್ಳೆ ವಜ್ರಮುನಿ ಹೀರೋಯಿನ್ಗಳಿದ್ದ ಬಿದ್ದಂಗೆ ಇವ್ ನನ್ನಿಂದ ಬಿದ್ದವನೇ. ಅಪ್ಪ ನಮ್ಮ ಪ್ಯಾಂಟು ಹುಷಾರ ಕಟ್ಕೋಬೇಕು. ಬೇಡ ಬೇಡಿ ಸಾ, ಬೇಡ ಬೇಡ ಸಾ, ನಿಮ್ ಕೈ ಮುಗಿತೀನಿ ಬಿಟ್ಬಿಡಿ ಸಾ. ಈ ಪೇಪರ್ ಏನ್ ಮೇಲೆ ಯಾಕೆ ಸರ್ ನಿಮ್ ಕಾಮದ್ ಕಣ್ಣು? ಬೇಕಾದ್ರೆ 10 ರೂಪಾಯಿ ಐತೆ ತಗೊಂಡ್ ಬಿಟ್ಬಿಡಿ ಸಾ. ಸರ್ ನೀವ್ ತಪ್ಪು ತಿಳ್ಕೊಂಡಿದ್ದೀರಿ ಸರ್. ಯಾರೋ ತಪ್ಪು ಹೇಳೋರ್ ನನ್ ಬಗ್ಗೆ. ನಾನು ಅಂತ ಕೆಲ್ಸ ಮಾಡೋನಲ್ಲ ಸರ್. ನಾನು ಹಾಳು ಮಾಡ್ಬೇಡಿ ಸರ್. ನಿಮ್ ಕೈ ಮುಗಿತೀನಿ ಸರ್. ಬೇಡಿ ಸರ್. ಅಯ್ಯೋ ಇಂಥ ಗೋಡೆ ಕಾಪಾಡಿ. ಅಯ್ಯೋ ಬೇಡ ಸರ್, ಬೇಡ ಸರ್. ನಿಮ್ಗೆ ಯಾರು ಅಣ್ತಂದಿರಿಲ್ವಾ ಸರ್? ಬೇಡ ಸರ್, ಬೇಡ ಸರ್. ದುಡ್ಡಿಡಕ್ ಬಂದಿತ್ತ? ಅಯ್ಯೋ ನಾನೇ ತಪ್ಪು ತಿಳ್ಕೊಬಿಟ್ಟಿದ್ದೆ. ಇವ್ನು ಯಾವನು ಸುಮ್ನೆ ಬಂದ ದುಡ್ಡಿಟ್ಟ ಹೋಯ್ತಾವ್ನೆ. ಯಾವನಾದ್ರೂ ನಮ್ಗೇನು ಕಾಸು ಕೊಟ್ಟವನೆ. ನಾ ಮೈಸೂರು ಕರ್ಕ ಮೊದ್ಲು ಊರ್ ಖಾಲಿ ಮಾಡ್ಬೇಕು, ಇಲ್ಲಾಂದ್ರೆ ವಾಪಸ್ ಹಿಂದಿಂದ ಬಂದು ದುಡ್ಡು ಕಿತ್ಕೊಂಡ್ಬಿಡ್ತಾನೆ. ಯಾವ್ದ ಕುರಿ ಒಂಟೆ ಕೂತೈತೆ? ಇವತ್ತು ಗ್ಯಾರಂಟಿ ಬಲಿನೇ. ಕಜಕಿಸ್ತಾನ್, ಪಾಕಿಸ್ತಾನ್, ಏನ್ ಅಲ್ಲಿಗೆಲ್ಲ ಬಸ್ ಬಿಡ್ತಾವ್ರಣ್ಣ? ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್. ಲಾಟ್ರಿ ಮಾರೋನಾ? ಬೆಂಗಳೂರ್, ಮ್ಯಾಂಗ್ಳೂರ್, ಹುಬ್ಬಳ್ಳಿ, ಕಾರವಾರ. ಓ ಸಿಟಿ ತೋರ್ಸವ್ರ? ರೀ ಸ್ವಾಮಿ, ಅವಾಗ್ಲಿಂದ ಸಂಬಂಧ ಇಲ್ದಾರ ಊರ ಹೆಸರುಗಳನ್ನ ಹೇಳ್ತಾರೆ. ಬನ್ರಿ ಇಲ್ಲಿ ತಗೊಳ್ರಿ, ತಿನ್ರಿ, ಎದ್ದೋಗ್ರಿ. ಹಲೋ, ನಾನ್ ಎದ್ದೋಗಕ್ಕೆಲ್ಲ ಬಂದಿರೋದು, ಮತ್ತೆ ಮಲಗ್ಸೋಕ್ ಬಂದಿರೋದು. ಮಲ್ಕೋತೀರಾ? ಸರಿ ಮಲ್ಕೊಳ್ಳಿ. ಸರ್ ನಾನ್ ಮಲಗಕ್ಕಲ್ಲ ಸರ್, ನಿಮ್ಮನ್ ಮಲಗ್ಸಕ್ ಬಂದಿರೋದು. ಬೆಂಗಳೂರಲ್ಲಿ ಮಲಗ್ಸೋಕು ಜನಗಳವ್ರ? ಹಂಗಾರೆ ದಯವಿಟ್ಟು ನಿಮಗ್ ಪುಣ್ಯ ಬರ್ತೈತೆ, ನನ್ಗೊಂದ್ ಮನೆ ಕೊಡಿಸಿ. ನನ್ ಮನೇಲಿ ನಾನ್ ಮಲ್ಕೋಬೇಕು. ನನ್ನ ಹತ್ರ ದುಡ್ಡು ಐತೆ. ಮನೆ ಕಟ್ಸಿ. ಓ, ನೀವ್ ಆ ರೂಟಲ್ಲಿ ಬರ್ತಾ ಇದೀರಾ? ಕಮಿಷನ್ ಯಾವ ರೂಪದಲ್ಲಿ ಬಂದ್ರೇನು? ಸರ್, ನಿಮ್ಮನೇಲೆ ನಿಮ್ದಾಗ ಮಲಗಿಸ್ತೀನಿ. ಬನ್ನಿ ಸರ್, ನಡೀರಿ. ಒಂದ್ಸಲ ಓದ್ಕೊಳಪ್ಪ. ಪರವಾಗಿಲ್ಲ ಸರ್, ನೀವು ಓದ್ ಬರ್ದಿದ್ದೀರಲ್ಲ, ನನ್ಗಷ್ಟೇ ಸಾಕು. ತಗೋ, ಸೈನ್ ಮಾಡಪ್ಪ. ಸೈನಾ? ಎಬ್ಬೆಟ್ಟು. ನಮ್ ಬದುಕು ಚೆನ್ನಾಗಿರ್ಬೇಕು ಅಂದ್ರೆ 4 ಅಕ್ಷರ, 4 ಜನ, 4 ಕಾಸಿದ್ರೇನೆ ನಮಗೆ ಪ್ರೀತಿ, ಗೌರವ ಎಲ್ಲ ಸಿಕ್ಕೋದು. ನಾನು ಈ ಮನೆಯಲ್ಲಿ ಇರುವಷ್ಟು ಕಾಲ ನನ್ನ ಕುಟುಂಬದ ಜೊತೆ, ಬಂಧು ಬಳಗ ಜೊತೆ ತುಂಬಾ ಖುಷಿಯಾಗಿದ್ದೆ, ನೆಮ್ಮದಿಯಾಗಿದ್ದೆ, ಸಮೃದ್ಧಿಯಾಗಿದ್ದೆ. ಆ ಒಳ್ಳೇದೆಲ್ಲ ನಿನ್ ಸಿಗ್ಲಪ್ಪ. ತಗೋ, ಈ ಮನೆ ಬೀಗದ ಕೈ ನಿನಗೆ ತುಂಬಾ ಒಳ್ಳೇದಾಗ್ಲಿ. ಮನೇಲೆ ದೇವಸ್ಥಾನ? ಅಯ್ಯೋ, ತಿರುಪತಿ ತಿಮ್ಮಪ್ಪ, ರಾಘವೇಂದ್ರ, ಗೋವಿಂದ, ನಾರಾಯಣ ಕಾಪಾಡಪ್ಪ.
कौसल्या सुप्रजा रामपूर्वा संध्या प्रवर्तते। ಅಣ್ಣ ಅಣ್ಣ 4 ಮೊಳ ಹೂ ಇದೆ ತಗೊಂಬಿಡೋಣ, ಸ್ಕೂಲ್ಗೆ ಬೇರೆ ಲೇಟ್ ಆಗ್ತಿದೆ, ತಗೊಂಬಿಡೋಣ ಪ್ಲೀಸ್. ₹100 ಚಿಲ್ಡ್ರೆ ಇಲ್ವಲ್ಲಣ್ಣ? ಪರವಾಗಿಲ್ಲ, ನೀನ್ ಸ್ಕೂಲ್ಗೆ ಹೋಗ್ತಿಯಲ್ಲ, ನೀನೇ ಬಳಸ್ಕೊ. ಥ್ಯಾಂಕ್ಸ್ ಅಣ್ಣ. ಅಪ್ಪ 2 ದಿನದಿಂದ ಹೊಟ್ಟೆಗಿಟ್ಟಿಲ್ಲ, ಏಕಾದಶಿ ಶಿವರಾತ್ರಿ ಎಲ್ಲ ಒಟ್ಟೊಟ್ಟಿಗೆ ಆಗೋಯ್ತು. ಇವತ್ತಾರೋ ಕೈ ತುಂಬಾ ಕಾಯಿ ಸಿಕ್ತಲ್ಲ. ಅಯ್ಯೋ, ನನ್ನ ಮಕ್ಳ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಕೆಲಸ ಅಲ್ಲ, ಕಾಯಿ ಸಿಗಲ್ಲ ಅಂತ ಪ್ರೂವ್ ಆಗೋಯ್ತು. ಎಲ್ಲ ಬಳ್ಕೊಂಡ್ ತಿನ್ಬಿಡ ನನ್ನ ಮಕ್ಳು, ಇರೋದನ್ನೇ ಕೆರ್ಕೊಂಡ್ ತಿನ್ನೋಣ. ಮೊದ್ಲೇ ಅಸಿಡಿಟಿ ಬೇರೆ. ಬಿಡ್ರಿ ಬಿಡ್ರಿ, ಯಾಕ್ರಿ? ಏನ್ರಿ? ಬಿಡ್ರಿ ಬಿಡ್ರಿ, ಏನಾಯ್ತ್ರಿ? ಪ್ರಸಾದ ಕಿತ್ಕೊಂಡ್ ಬಿಟ್ರಣ? ಅಲ್ಲ ಹೊಟ್ಟೆ ಹಸ್ಬಿಟ್ಟಿತ್ತು ಸರ್. ಪ್ರಸಾದ ಕಿತ್ಕೊಂಡಿದ್ ಹೊಡಿತೀರೇನ್ರಿ? ಹೋಗ್ರಿ ಹೋಗ್ರಿ, ಬನ್ನಿ ಸರ್. ಅಲ್ಲ, ಪ್ರಸಾದ ಏನು ಕಿತ್ಕೊಳಕ್ ಹೋದ್ರಿ? ಕೇಳಲ್ವಾ? ದುಡ್ಡು ತಿನ್ಬೋದಾಯ್ತಲ್ಲ, ಕಳ್ಳಂತರ ಯಾಕೆ ಕಿತ್ಕೊಂಡ್ರಿ? ಸರ್ ನಾ ಕಳ್ಳ ಅಲ್ಲ ಸರ್, ಫಿಲ್ಮ್ ಡೈರೆಕ್ಟ್ರು. ಫಿಲಂ ಡೈರೆಕ್ಟ್ರು ಅಂತೀರಿ, ಯಾಕೆ ಹೊಡೆದ್ರು? ನೀವೇ ಹೇಳಿ ಸರ್. ದೇವ್ರು ತಗೊಂಡೋಗ್ತಿರೋ ಬಾಳೆಹಣ್ಣ ನನಗಾದ್ರೂ ಕೊಡಿ, ದೇವ್ರನ್ನ ಸಿಪ್ಪೆ ಸುಕ್ಕೊಂಡು ತಿಂತಾನ ಅಂತ ಕೇಳಿದೆ. ನಾ ಯಾಪ ಹೊಡೆದ್ರು ಸರ್? ಅಲ್ಲ ಸರ್, ಮನೇಲಿರೋ ವಯಸ್ಸಾಗಿರೋ ತಂದೆ ತಾಯಿಗಳನ್ನ ಸಾಕಾಗದೆ ಅನಾಥಾಶ್ರಮ ಸೇರಿಸಿ ಇಲ್ಲಿಗೆ ಬಂದು ತಾವೇನೋ ಪಾಪಗಳೇ ಮಾಡಿಲ್ಲ ಅನ್ನೋ ದೇವ್ರ ಮೇಲೆ ಹಾಲ್ನ ಹುಯ್ದು ಪಾಪಗಳನ್ನ ಕಮ್ಮಿ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಸರ್. ಕೇಳಿದ್ರೆ ಬುಡ ಊರ್ಕೋತಾರೆ. ದೇವಸ್ಥಾನದಲ್ಲಿ ಹಾಲ್ ಕದ್ರ ಇವ್ರೇನಾ? ಡೈಲಾಗ್ ಏನ್ ಬೇಡ, ರಿಯಾಕ್ಷನ್ ಎಲ್ಲ ಗೊತ್ತಾಗ್ತಾ ಇದೆ. ದೇವರಿಗೆ ಅಭಿಷೇಕ ಮಾಡಿ ಹಾಲ್ನ ಯಾಕೆ ಮಣ್ಪಾಲ್ ಮಾಡ್ತೀರಾ? ಮಕ್ಳಿಗೆ ಕೊಡಿ, ನೀವ್ ಅರ್ಧ ಇಟ್ಕೊಳ್ಳಿ ಅಂತಂದೆ. ಅವ್ರು ಕೊಡ್ಲಿಲ್ಲ, ನಾನು ಬಿಡ್ಲಿಲ್ಲ, ಹಾಲ್ನ ಕದ್ಬಿಟ್ಟೆ ಸರ್. ಕದ್ದಿದ್ದೀನಿ ಅಂದ್ರೆ ಅದಕ್ಕೂ ಸೇಸ್ ಹೊಡಿತಾರೆ. ನೀವೇ ಹೇಳಿ ಸರ್ ನ್ಯಾಯನ. ಇಷ್ಟೆಲ್ಲ ಮಾತಾಡ್ತಿರಲ್ಲ, ಎಲ್ಲಾದ್ರೂ ಕೆಲಸ ಮಾಡ್ಬೋದಲ್ಲ? ಏನ್ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಏನೋ? ತಿಂಗಳು ಪೂರ್ತಿ ಕೆಲಸ ಮಾಡಿದ್ರೆ ಸಂಬಳ ಅಂತ ಇಷ್ಟು ಬಿಸಾಕ್ತಾರೆ. ಅದ್ರ ಬದಲು ಫಸ್ಟೇ ಸಂಬಳ ಕೊಟ್ಬಿಡಿ, ತಿಂಗಳು ಪೂರ್ತಿ ನೆಮ್ಮದಿಯಾಗಿ ಕೆಲಸ ಮಾಡ್ತೀವಿ ಎಂದೆ ಸರ್. ಸರ್ ತಗೋದ್ರು ಸರ್. ಇರ್ಲಿ ಬಿಡಿ, ನಿಮ್ ಹೆಸರೇನು? ಕೋಟಿಲಿಂಗ ಅಂತ ಸರ್. ನಾನು ನಿಮ್ಗೆ ಮೊದಲೇ ಸಂಬಳ ಕೊಡ್ತೀನಿ. ನನ್ನ ಹತ್ರ ನೀವು ಕೆಲಸ ಮಾಡಿ, ನನ್ನ ಲೈಫ್ನ ನೀವೇ ಡೈರೆಕ್ಟ್ ಮಾಡಿ. ಇವತ್ತಿಂದನೇ ಅಪಾಯಿಂಟ್ ಆಗ್ಬಿಡ್ತೀನಿ ಸರ್. ಕೋಟಿ ಅವರೇ, ನನಗೆ ಗೊತ್ತಿರೋರೊಬ್ರು ಉದ್ದಕ್ಕೆ ದಾಡಿ ಬಿಟ್ಕೊಂಡು, ಕೂದಲು ಬಿಟ್ಕೊಂಡು, ಲತ್ತೆ ಹಿಡಿಸ್ಕೊಂಡು ಪೇಪರ್ ಆಯ್ತಾ ಇದ್ರು. ನೀವ್ ಯಾಕೆ ದಾಡಿ ತೆಗೆದ್ಬಿಡ್ಬಾರ್ದು? ಗಡ್ಡಕ್ಕೆ ಮಾತ್ರ ಕೈ ಹಾಕ್ಬಿಡಿ ಬಾಸ್. ದುಡ್ಡಿರೋರಿಗೆ ಕಾರ್ ಎಷ್ಟು ಇಂಪಾರ್ಟೆಂಟೋ, ಬುದ್ಧಿವಂತರ ಗಡ್ಡ ಅಷ್ಟೇ ಇಂಪಾರ್ಟೆಂಟು. ಈ ಕೋಟಿಲಿಂಗ ಇವತ್ತಿಂದ ನಿಮಗೆ PA. ನೀವು ಯಾವಾಗ ಏನೇನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ನಡೀರಿ ಬಾಸ್. ಕೋಟಿಯವ್ರೆ ಬನ್ನಿ ಅರ್ಜೆಂಟ್. ಅಯ್ಯಪ್ಪ, ಥೂ, ಇದೇನ್ರಿ ಇದು? ಬಟ್ಟೆ ಹಾಕೊಳ್ರಿ, ಅಸಹ್ಯ. ಈ ಕೋಟಿಲಿಂಗ ಮಲಗದೆ ಹಿಂಗೆ ಬತ್ಲಾದಷ್ಟು ಮನುಷ್ಯ ಮಾನವಂತನಾಗ್ತಾನೆ ಅಂತ ಎಷ್ಟೊಂದು ಜನ ಸ್ವಾಮಿಗಳೇ ಹೇಳಿದ್ದಾರೆ. ಏನಾರು ಹೇಳ್ಕೊಳ್ಳಿ, ನೀವು ಬಟ್ಟೆ ಹಾಕೊಂಡ್ ಬನ್ರಿ. ಹಿಂಗ್ ಬರ್ಬೇಡ್ರಿ. ನಾನು ರೆಡಿ ಆಗಿದ್ದೀನಿ, ನೀವೇನ್ ಬಾಸ್ ನೀವು 3 ಗಂಟೆ ರಾತ್ರಿ. ದೇವ್ರೇ ಕ್ಷಮಿಸ್ಬಿಡಪ್ಪ, ಇವತ್ ಕೈಯಲ್ಲಿ ಲಾಂಗ್ ಇಟ್ಕೊಂಡು ಬಿಡಲ್ಲ ನಿನ್ನ. ಮಿಸ್ ಆಗ್ತಾ ಇದ್ಯಾ? ಕಾಲ್ ಕಟ್. ಸ್ಯಾಂಡಲ್ವುಡ್ ನಲ್ಲಿರೋದು 2 ಮಚ್ಚು, ಒಂದು ಶಿವಣ್ಣ ಹಿಡ್ಕೊಂಡಿರೋದು, ಇನ್ನೊಂದು ದರ್ಶನ್ ಹಿಡ್ಕೊಂಡಿರೋದು. ಈ ಮರಿ ಮಚ್ಚ ಬೇರೆ ಸೇರ್ಕೊಂಡ್ಬಿಟ್ಟಿದೆ. ದಿಸ್ ಇಸ್ ಟೂ ಮಚ್. ಬಾಸು ನಿಮ್ಗೆ ಸೂಟ್ ಆಗಲ್ಲ, ಬಿಸಾಕಿ ಬಾಸು. ಸೂಟ್ ಆಗಲ್ಲ, ನೋಡಿ ತೋರಿಸ್ತೀನಿ ಈಗ. ಪ್ಲೀಸ್ ಬಾಸು, ಬಾಸು ಬಿಟ್ಬಿಡಿ ಬಾಸು. ನಿತ್ಯನಲ್ಲಿ ಬಾಸು ಪ್ಲೀಸ್ 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 ಬಾಸು ಪ್ಲೀಸ್ ಪ್ಲೀಸ್ ಪ್ಲೀಸ್. ಅವ್ರನ್ನ ಯಾಕೆ ಸರ್ ಸಾಯ್ಸಕ್ ಹೋಗ್ತಿದ್ರಾ? ಬೆಳಿಗ್ಗೆ ಕಕ್ಕಕ್ಕೆ ಹೋಗಕ್ಕೂ ಬಿಡದೆ ಅರ್ಜೆಂಟಾಗಿ ಎಳ್ಕೊಂಬಂದಿರೋ ನೋಡಿದ್ರೆ ಯಾವ್ದು ಡೀಲ್ ಇರಬೇಕು ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಇದ್ಯಾವ್ದೋ ತುಕಾಲಿ ಅಂಗಡಿಲಿ ಟೀ ಬಂದು ತಿನ್ನಕ್ ಕರ್ಕೊಂಡ್ ಬಂದಿದ್ದೀರಾ. ಅಲ್ಲೇ ಹೇಳಿದ್ರೆ ಕಾಕನಂಗಡಿಯಿಂದ ಬಂದ್ ತರಿಸಿ ಮನೇಲೆ ಟೀ ಕೂತ್ಕೊಡ್ತಿಲ್ವೇ ನಿಮ್ಗೆ? ನೀವ್ ಎಲ್ ತರಿಸ್ಕೊಂಡ್ರು ನನಗ್ ತೃಪ್ತಿ ಸಿಗಲ್ಲ. ಈ ಅಂಗಡಿಯೊಳಗಿರೋ ಟೀ ಬನ್ನು ತಿಂತ ಲೋಡಿಂಗ್ ಮಾಡ್ತಿದ್ರೆ ಅನ್ಲೋಡಿಂಗ್ ಈಸಿ ಆಗುತ್ತೆ. ಅಯ್ಯೋ, ಇವನ್ ಮನೆ ಕಾಯೋಗ
ಕಲ್ನ ತಳ್ಬಿಟ್ಟು ನಡುಕ್ತಾ ನಿಂತವನೆ. ಇವ್ನ ಯಾಕೋ ಸಾಯಕ್ ರೆಡಿ ಆಗಿದ್ದಂಗವನೇ ಬಾಸ್. ಸಾಯಕ? ಹಾ ನೋಡಿ. ಅಯ್ಯೋ ಬಾಸು, ಇದನ್ನ ಹೇಳಕ್ಕ ನಾನು ಅಟ್ಟಿಸ್ಕೊಂಡು ಹೊಡಿಯಕ್ ಬಂದ್ರಿ. ಒಳ್ಳೆ ಟ್ವಿಸ್ಟ್ ನಿಮ್ದು. ಅರ್ಥ ಆಗ್ದಂಗ್ ಮಾತಾಡ್ಬಿಡಿ ಕೊಟ್ಟಿಯವ್ರೆ. ಇವನ್ಗೆ ಕೆಳಗಡೆ ನಿಂತ್ಕೊಂಡು ಸಾಯ್ಬೇಡಪ್ಪ ಸ್ವಾಮಿ ಅಂತ ಅಂದ್ರೆ ಮೇಲಿಂದ ಧುಮ್ಕಿರೋನು ಇವ್ನು ಹಿಡಿಯಕ್ ಆಗ್ತಿರಲ್ಲ, ಸತ್ತೋಗಿರೋನು. ಸಾಯೋಂತದ್ ಏನಾಗಿದೆ ನಿಂಗೆ? ನಾನ್ ಸಹಾಯಕ್ಕೆ ಹೊರಟ ಸರ್ ಕಾರಣ. ಯಾಕೆ ಊಟ ಸೇರ್ತಾ ಇಲ್ವಾ? ಇಲ್ಲ ಸರ್, ಏನೋ ರೋಗ ಇರ್ಬೇಕು. ಎಷ್ಟು ಊಟ ಮಾಡಿದ್ರು ಊಟ ಮಾಡ್ದಂಗೆ ಅನ್ಸಲ್ಲ ಸರ್. 10 ಜನ ತಿನ್ನೋ ಊಟನ ನಾನು ಒಬ್ನೇ ಮಾಡ್ತೀನಿ ಸರ್. ಆದ್ರೂ ನನಗ್ ತಿಂಡಿ ತಿಂದಾಗ ಅನ್ಸುತ್ತೆ ಸರ್. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಊಟ ಹಾಕಕ್ಕಾಗದೆ ಮನೆ ಬಿಟ್ಟು ಓಡಿಸಿದ್ರು ಸರ್. ಅದಕ್ಕೋಸ್ಕರ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನ್ ಸಾಯೋಣ ಅಂತ ಇಲ್ಲಿಗೆ ಬಂದೆ ಸರ್. ಇಷ್ಟಕ್ ಸಾಯಕ್ ಬಂದ? ಮತ್ತಿನ್ನೇನ್ ಸರ್, ಹೆತ್ತು ತಂದೆ ತಾಯಿನ ನನ್ನ ಬೇಡ ಅಂದ್ಮೇಲೆ ನನ್ಗಿನ್ಯಾರು ಸರ್ ದಿಕ್ಕು? ಅಲ್ಲ ಕಣಯ್ಯ, ನಿನ್ ಬಾಡಿ ಕಡಿದ್ರೆ ಅರ್ಧ ಬೆಂಗಳೂರಿಗೆ ಬಾಡೂಟ ಹಾಕೋಂಗಿದೆ. ದುಡ್ಡು ತಿನ್ನಕ್ ಏನಯ್ಯ ರೋಗ? ಸರ್ ಎಷ್ಟು ದುಡಿದ್ರು ಬರೀ ತಿಂಡಿಗೆ ಸಾಕಾಗಲ್ಲ ಸರ್. ಫ್ರೀಯಾಗಿ ಊಟ ಹಾಕ್ತಾರೆ ಅಂತ ಹೋಟೆಲ್ ಸೇರ್ಕೊಂಡ್ರೆ ಅವರು ಓಡಿಸ್ಬಿಟ್ರು ಸರ್. ಊಟ ಇಲ್ಲ ಅಂದ್ರೆ ನಾನು ಹೆಂಗ್ ಸರ್ ಬದುಕೋದು? ಇಂಥವನಿಗೆ ಯಾರು ಸರ್ ಊಟ ಹಾಕ್ತಾರೆ? ನೋಡು, ನಿನಗೆ ಹೊಟ್ಟೆ ತುಂಬಾ ಊಟ ಕೊಡ್ತೀನಿ, ಕೈ ತುಂಬಾ ಸಂಬಳನೂ ಕೊಡ್ತೀನಿ. ನನ್ ಜೊತೆ ಬರ್ತೀಯಾ? 3 ಹೊತ್ತು ಊಟ ಹಾಕ್ತೀನಿ ಅಂದ್ರಲ್ಲ, ಆ ಋಣನೇ ನನ್ನ ಕೈಯಲ್ಲಿ ತೀರ್ಸಕ್ಕಾಗಲ್ಲ ಸರ್. ಇನ್ನು ದುಡ್ಡು ಕಾಸು ಏನು ಬೇಡ ಸರ್. ರಾಮನ್ ಮುಂದೆ ಆಂಜನೇಯ ಇದ್ದಂಗೆ ಇದ್ಬಿಡ್ತೀನಿ ಸರ್. ನೀವು ನನ್ನ ದೇವ್ರು ಸರ್, ದೇವ್ರು. ನನ್ನ ಹೆಸರು ವಿದ್ಯಾ, ನಾನ್ ರ್ಯಾಂಕ್ ಸ್ಟೂಡೆಂಟು. ನನಗೆ ಮೆಡಿಕಲ್ ಓದುವ ಆಸೆ. ಯಾರ ಸಹಾಯ ಮಾಡಿ ಅಂತ ನಂಬರ್ ಬೇರೆ ಹಾಕಿದ್ದಾರೆ. ನಗರದಲ್ಲಿ ನಿಲ್ಲದ ವೇಶ್ಯಾವಾಟಿಕೆ, ವೇಶ್ಯ ಹಿಂದೆ ಹೋದ ರೌಡಿಯ ಕಗ್ಗೋಲೆ. ಚೂರ್ ಹಿಂದೆ ಬನ್ನಿ. ವೇಶ್ಯರಿಂದೇನೆ ನಮ್ಗೆ ಭಯ ಅಪ್ಪ. ಚಿಚಿ ಅಲ್ಲ, ಇನ್ನು ಹಿಂದೆ 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 ಹಿಂದೆ. ನನ್ನ ಹೆಸರು ವಿದ್ಯಾ, ನಾನು ರ್ಯಾಂಕ್ ಸ್ಟೂಡೆಂಟ್ ಆಗಿರುತ್ತೇನೆ. ನನಗೆ ಮೆಡಿಕಲ್ ಓದುವ ಆಸೆ ಇರುತ್ತದೆ. ಮನೆಯಲ್ಲಿ ಬಡತನದ ಕಾರಣ ಯಾರಾದರೂ ಧನ ಸಹಾಯ ಮಾಡುವ ಅಪೇಕ್ಷೆ ತೋರಿದಲ್ಲಿ ಈ ನಂಬರ್ಗೆ ಕರೆ ಮಾಡಿ. 9964627447. ಕೋಟಿಯವರೇ, ಇವತ್ತು ಓದೋರೇ ಅಪರೂಪ ಆಗಿರ್ಬೇಕಾದ್ರೆ ಪಾಪ ಯಾರೋ ಬಡತನದಲ್ಲಿ ಓದ್ಬೇಕು ಅಂತ ಆಸೆ ಪಡ್ತಾವ್ರೆ. ನಾನು ಅವ್ರಿಗೆ ಸಹಾಯ ಮಾಡಬೇಕು ಅನ್ಸ್ತಾ ಇದೆ. ಅವ್ರ ವಿಚಾರನ ಸ್ವಲ್ಪ ತಿಳ್ಕೊಂಡು ಹೇಳಿ. ಇದೆಲ್ಲ ಬೇಕಾ ಬಾಸ್ ನಿಮ್ಗೆ? ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ವಂತೆ. ಫುಲ್ ಮಿಲ್ಸು ಮಧ್ಯ ತೂರ್ಸಕ್ ಬರ್ಬೇಡ. ಗಂಟೆ 11 ಆಯ್ತು, ಬಾಸ್ ಟೀ ಬನ್ನು ತಗೊಂಡ್ಬರ್ಬೇಕು. ನೀವಿರ್ಬೇಕಾದ್ರೆ ತೋರ್ಸಕ್ ಎಲ್ ಬಿಡ್ತಾರ ಬಿಡಿ. ಮೆಡಿಕಲ್ ಓದ್ಸೋಕೆ 25-30 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗೊತ್ತಾ? ಪರವಾಗಿಲ್ಲ, ಕರ್ಸಿ ಕೋಟಿಯವರೇ. ಬಿಟ್ಟಿ ಓದ್ಸೋರು ನಮಗೂ ಏನಾದ್ರು ಸಿಕ್ಕಿದ್ರೆ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಶ್ರೀನಾಥ್ ಡಾಕ್ಟರ್ ಜಯಮಾಲನೂ ಆಗ್ಬಿಡ್ತಿದ್ದೆ. 5 ರೂಪಾಯಿ ಕೊಟ್ಟು ತಗೊಳ್ಳೋ ಈ ಪೇಪರ್ ಅಲ್ಲಿ ಲಕ್ಷಾಂತರ ಮಂದಿಗೆ ವಿಷಯ ಮುಟ್ಟುವಂತ ವಿಚಾರಗಳಿರುತ್ತೆ. ನಾವು 5 ರೂಪಾಯಿ ಕೊಟ್ಟು ತಗೊಳ್ಳೋದು ದೊಡ್ಡದಲ್ಲ, ಅದ್ರಲ್ಲಿ ಲಕ್ಷಾಂತರ ಜನಕ್ಕೆ ವಿಷಯ ಮುಟ್ಟಂಗ್ ಬರ್ದಿರ್ತಾರಲ್ಲ, ಅದು ದೊಡ್ಡದು. ಹಂಗೇನೆ ಈ ಹುಡುಗಿಗೆ ಓದಕ್ ಆಸೆ ಇದೆ. ನಾವು ದುಡ್ಡು ಕೊಟ್ಟು ಓದಿಸಿದ್ರೆ ನಾಳೆ ಅವಳು ದೊಡ್ಡ ಡಾಕ್ಟರ್ ಆಗ್ತಾಳೆ, ಸೇವೆ ಮಾಡಿ 100 ಜನ ಪ್ರಾಣ ಉಳಿಸ್ತಾಳೆ. ನಾವು ದುಡ್ಡು ಕೊಡೋದು ದೊಡ್ಡದಲ್ಲ, ಅವಳು ಓದಿ ದೊಡ್ಡ ಡಾಕ್ಟರ್ ಆಗೋದು ದೊಡ್ಡದು. ಆಹಾ, ಗಾಂಧಿನಗರ ದಾಟಿ ಮೈಸೂರು ರೋಡ್ ಮೇಲೆ ಹಂಗೆ ಚನ್ನಪಟ್ಟಣ, ರಾಮನಗರ, ಮದ್ದೂರು, ಶ್ರೀರಂಗಪಟ್ಟಣ ಅಂತ ಎಲ್ಲೋ ಬಿಟ್ರಿ ಬಾಸ್. ಕೋಟಿಯವರೇ, ಆ ಹುಡುಗಿ ಪೇಪರಲ್ಲಿ ಹಾಕ್ಸಿ ನಮಗ್ ದುಡ್ಡು ಬೇಕು ಅಂತ ಕೇಳ್ಕೊಂಡಿದ್ದಾಳಲ್ಲ, ಅದನ್ನ ಹಾಕ್ಸಕ್ಕೆ ಏನಂತಾರೆ? ಅದನ್ನ ಜಾಹೀರಾತು ಅಂತಾರೆ. ಕೋಟಿಯವರೇ, ನನಗೂ ಅಪ್ಪ ಅಮ್ಮ ಬೇಕು ಅಂತ ಆ ಥರ ಪೇಪರಲ್ಲಿ ಹೇಳಿದ್ರಲ್ಲ ಜಾರಾತು, ಅದನ್ನ ಕೊಡಬೇಕು ಅನ್ಸುತ್ತೆ. ಕೊಡ್ತೀರಾ? ಈ ಕಾಲದಲ್ಲಿ ಯಾರು ಫ್ರೀ ಆಗಿ ಬರಲ್ಲ. ತಿಂಗಳಿಗೆ 10,000 ರೂಪಾಯಿ ಸಂಬಳ ಅಂತಾನು ಹಾಕ್ಸ್ತೀನಿ. ಕೋಟಿಯವರೇ, ಅದೇನು ನನ್ನ ಹತ್ರ ಎಲ್ಲ ಇದೆ, ಆದ್ರೂ ಏನೋ ಬೇಕನ್ಸುತ್ತೆ. ಅದೇನು ಅಂತ ಅರ್ಥ ಆಗ್ತಾ ಇಲ್ಲ. ಅದೇನೋ ತೃಪ್ತಿನೇ ಸಿಗ್ತಾ ಇಲ್ಲ. ಅದೇನೋ ಬೇಕು ಅನ್ಸುತ್ತೆ, ಆದ್ರೆ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತು ಬಿಡಿ ಬಾಸ್, ನಿಮ್ಗೇನ್ ಬೇಕು ಅಂತ ಗೊತ್ತಾಯ್ತು. ನಿಮಗ್ ಗೊತ್ತಾಗೋಯ್ತಾ? ಮತ್ತೆ ನಾನ್ ನಿಮ್ ಲೈಫ್ ನೇ ಡೈರೆಕ್ಟ್ ಮಾಡ್ತೀನಲ್ವಾ, ನಮಗ್ ಗೊತ್ತಾಗದೇ ಇರತ್ತಾ? ಕಣ್ಮುಚ್ಚಿ. ಕಣ್ಮುಚ್ಕೊಂಡೆ. ತಟ್ಟಾಡಿ. ಸಿಕ್ತಾ? ತಡ್ಕಾಡ್ತಾ ಇರಿ, ಸಿಗುತ್ತೆ ಈಗ. ಸಿಕ್ತು.